ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಗಮೇಶ್ ಶುಗರ್ ಸಿಡಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಧುಗಳು, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು ವಿಡಿಯೋವನ್ನ ಆರಂಭಿಸ್ತಾ ಇದ್ದೇನೆ. ಇವತ್ತಿನ ವಿಡಿಯೋದ ವಿಶೇಷ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಡಬ್ಬು ಶೇಂಗಾ ಕಾಳಿಂದ ಯಾವ ತರನಾಗಿ ನಾವು ಮಿಕ್ಸಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕುರಿತು ಒಂದು ವಿಡಿಯೋ ಮಾಡ್ಬೇಕನ್ನಿಸ್ತು. ಈ ವಿಡಿಯೋ ಮಾಡೋಕೆ ಕಾರಣ ಏನ್ಸಪ್ಪ ಅಂತಂದ್ರೆ, ನಾನು ಸುಮ್ಮನೆ ಹೊರಗಡೆ ಹೋದಾಗ ಒಂದಿಷ್ಟು ಈ ಮಿಕ್ಸಿ ಶೇಂಗಾ ಅಂದ್ರೆ ಶೇಂಗಾ ಪುಟಾಣಿ ಮತ್ತೆ ಈ ಉಳ್ಳಾಗಡ್ಡಿ ಟೊಮೊಟೊ ಹಾಕಿ ಸ್ವಲ್ಪ ಖಾರ ಉಪ್ಪು ಹಾಕಿ ಮಾಡಿ ಮಿಕ್ಸ್ ಮಾಡಿ ಕೊಡ್ತಾರಲ್ಲ, ಸೊ ಅಂಥದನ್ನು ತಿನ್ಬೇಕಂತ ಹೋಗಿದ್ದೆ. ಹೋದ ತಕ್ಷಣ ಅಲ್ಲಿ ಏನ್ ಅನಿಸ್ತಪ್ಪ ಅಂತಂದ್ರೆ, ಒಂದು 10 ರೂಪಾಯಿ ಕೊಟ್ರೆ ಅದ್ಬಿ ಸ್ವಲ್ಪ ಕೊಡ್ತಾರೋ, ಒಂದು 4 ಕಾಳು ಒಂದಿಷ್ಟು ಹಾಕಿ ಸ್ವಲ್ಪ ಕೊಡ್ತಾರೆ, ಉಪ್ಪು ಖಾರ ಹಾಕಿ ಇದು ಮಾಡಿ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಅವಾಗ ಏನು ಐಡಿಯಾ ಬಂತಪ್ಪ ಅಂತಂದ್ರೆ ನನಗೆ, ಸೊ ಮನೆಯಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ, ಎಲ್ಲರೂ ಕೂಡಿ ಮಂದಿ ಎಲ್ಲ ತಿನ್ಬೋದಲ್ಲ ಇಷ್ಟೇ ರೊಕ್ಕದಾಗ. ಹಾಗಾಗಿ ಏನಾದ್ರು ಮಾಡಿ ಮನೆ ಕಡೆ ಹೋಗಿ ಮನೆಯಾಗೆ ಮಾಡಿಸ್ಕೋಬೇಕು ಅಂದ್ರೆ ಮನೆಯಲ್ಲಿ ಹೇಳಿ ಮಾಡಿಸ್ಕೊಂಡು ತಿರ್ಬೇಕಂತ ತಿಳ್ಕೊಂಡು ಸೀದಾ ನಾನು ಏನ್ ಮಾಡಿದೆ, ಮನೆ ಕಡೆ ಹೋದೆ. ಮನೆ ಕಡೆ ಹೋಗಿ ನಮ್ಮ ಮನೇಲಿ ಇರ್ತಕ್ಕಂಥ ನಮ್ಮ ಹೋಮ್ ಮಿನಿಸ್ಟರ್ ಅಂದ್ರೆ ನಮ್ಮ ಮನೆಯವರಿಗೆ ಹೇಳಿದೆ, ಜೊತೆಗೆ ನಮ್ಮ ಸಿಸ್ಟರ್ ಕೂಡ ಇದ್ರು, ಅವರಿಗೆ ಹೇಳಿದೆ ಹೇಗಾದ್ರೂ ಮಾಡಿ ಇದನ್ನ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡಿದೆ. ಅವ್ರು ಅದಕ್ಕೆ ಒಪ್ಕೊಂಡು ಯಾಕೆ ಹೋಗ್ಲಿಕ್ಕೆ ಮಾಡೋಣ ಅಂತೇಳಿ ರೆಡಿ ಆದ್ರು. ಮೊದಲು ಏನ್ ಮಾಡಿದ್ರಪ್ಪ ಅಂತಂದ್ರೆ, ನಮ್ಮ ಅಂಟಿಯವರು ಅಂದ್ರೆ ನಮ್ಮ ಮೋಶಿಯವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ಬಡ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಅದನ್ನ ನನಗೆ ಹೆಚ್ಚು ಕೊಡಕ್ಕೆ ಹೆಲ್ಪ್ ಮಾಡಿದ್ರು. ಯಾಕಪ್ಪ ಅಂತಂದ್ರೆ, ಸೊ ಮನೆಯಲ್ಲಿ ಇದೆ ಪ್ರಥಮ ಬಾರಿಗೆ ಮಾಡಿ ನಾನು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಇದರಿಂದ ಏನ ಪ್ರಯೋಜನ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ವಿಡಿಯೋದ ಕೊನೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಅದು ಸ್ಟಾರ್ಟಿಂಗ್ ಅಲ್ಲಿ ತೊಗೊಂಡ್ರು, ಒಂದು 4 ಉಳ್ಳಾಗಡ್ಡಿ ತೊಗೊಂಡ್ರು, ಸ್ವಲ್ಪ ಟೊಮೆಟೊ ತೊಗೊಂಡ್ರು, ಜೊತೆಗೆ ಒಂದಿಷ್ಟು ಮೆಣಸಿನ್ಕಾಯಿನ ಕೂಡ ತೊಂದ್ರು. ಅಂದ್ರೆ ಇಲ್ಲಿ ಜಾಸ್ತಿ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಸ್ವಲ್ಪ ಟೇಸ್ಟಿ ಜಾಸ್ತಿ ಬರ್ತೈತೆ. ಹಾಗಾಗಿ ಜಾಸ್ತಿ ಅವರು ಉಳ್ಳಾಗಡ್ಡಿನ ಕೂಡ ಕಟ್ ಮಾಡಿದ್ರು. ಜೊತೆಗೆ ನಾವು ಏನ್ ಮಾಡಿದ್ವಿ, ಸ್ವಲ್ಪ 1-2 ಟೊಮೆಟೊನು ಕೂಡ ಅವ್ರಿಗೆ ಕೊಟ್ಟೇವಿ. ಟೊಮೆಟೊ ಕೂಡ ಕಟ್ ಮಾಡಿ ಕೊಟ್ರು. ಸೊ ಗೊತ್ತಲ್ಲ ನಿಮಗೆ, ಯಾಕಂತಂದ್ರೆ ಉಳ್ಳಾಗಡ್ಡಿ ಬಹಳಷ್ಟು ಕಾಕಾಗಿರ್ತೈತಿ. ಅಂದ್ರೆ ಕಾಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಹೆಚ್ಚು ಹೊತ್ತಿನಾಗ ಅದು ಒಂಥರ ಇದಾಗಿ ಕಣ್ಣಾಗ ನೀರು ಬರ್ತಿರ್ತೈತಿ. ಸೊ ಹಾಗಾಗಿ ಅವರು ಒಂದು ಸ್ವಲ್ಪ ಟೈಮ್ ತೊಗೊಂಡ್ರು ಉಳ್ಳಾಗಡ್ಡಿ ಹರಿಸಲಿಕ್ಕೆ. ಉಳ್ಳಾಗಡ್ಡಿ ಹರಿಸಿ ಮಾಡಿ ಅದನ್ನು ಇದು ಮಾಡ್ಕೊಂಡು ನಮಗೆ ರೆಡಿ ಮಾಡಿ ಕೊಡಕ್ಕೆ ಸಾಕಷ್ಟು ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು. ಜೊತೆಗೆ ಏನ್ ಮಾಡಿಕೊ, ಇದ್ರ ಜೊತೆಗೆ ನಾವು ಏನ್ ಮಾಡಿದಪ್ಪ ಅಂತಂದ್ರೆ ಒಂದಿಷ್ಟು ಎಲ್ಲಾ ರೀತಿಯಿಂದ ಸಿದ್ಧತೆಗಳು ಮಾಡ್ಕೊಂಡ್ಬಿಟ್ಟು ಎಲ್ಲ ಅಂದ್ರೆ ಇದರಲ್ಲಿ ಏನೇನು ಹಾಕಬೇಕು, ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ಕುರಿತು ಎಲ್ಲ ತಯಾರಿ ಮಾಡ್ಕೊಂಡೇವಿ. ತಯಾರಿ ಮಾಡ್ಕೊಂಡ ನಂತರ ಉಳ್ಳಾಗಡ್ಡಿ ಹರಿಸಿದ್ವಿ. ಯಾಕಂದ್ರೆ ಉಳ್ಳಾಗಡ್ಡಿ ಹರಿಸ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಂಡ್ರು. ಮೊದಲೇ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಮುಂಚೆನ ನಾವು ಹೆಚ್ಚಿಟ್ಟು ಹೋಗ್ಬೇಕಾಗಿತ್ತು. ಸೊ ಪ್ರಾರಂಭದಿಂದಲೇ ನಾನು ಏನ್ ಮಾಡಿದೆಪ್ಪ ಅಂತಂದ್ರೆ, ಹೆಚ್ಚುವಂತ ಉದ್ದೇಶದಿಂದ ಏನ್ ಮಾಡಿದೆ, ಅವರಿಗೆ ಕೊಟ್ಟೇವಿ. ಸೊ ಅವ್ರು ಚೆನ್ನಾಗಿ ಹರಿಸಿ ಕೊಟ್ರು ಸಣ್ಣಾಗಿ ಮಾಡಿ. ಯಾಕಂತಂದ್ರೆ ಸಣ್ಣಾಗಿ ಮಾಡಿ ಹಾಕಿದ್ರೇನೆ ಅದಕ್ಕೆ ಒಂದು ಸ್ವಲ್ಪ ಟೇಸ್ಟಿ ಬರುತ್ತಿಲ್ಲಪ್ಪ ಅಂತಂದ್ರೆ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ ಅದು. ಯಾಕಂತಂದ್ರೆ ನೋಡಿರ್ಬೇಕು ನೀವು, ಬೇರೆ ಬೇರೆ ಹೋಟೆಲ್ಗಳಲ್ಲಿ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ, ಈ ಮಿಕ್ಸ್ ಏನೇ ಮಾಡ್ಬೇಕಾದ್ರೂ ಕೂಡ ಬಹಳಷ್ಟು ಸಣ್ಣಾಗಿ ಉಳ್ಳಾಗಡ್ಡಿಯನ್ನು ಕಟ್ ಮಾಡಿರ್ತಾರ. ಕಟ್ ಮಾಡಿಬಿಟ್ಟು ಅವ್ರು ಏನ್ ಮಾಡ್ತಾರೆ, ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನ ಹಾಕಿ ಎಲ್ಲ ಮಾಡಿದ್ರೆ ಅದು ಒಂದ್ ಸ್ವಲ್ಪ ಟೇಸ್ಟಿ ಬರ್ತೈತಿ. ಈಗ ನಾವು ಹೊರಗಡೆ ತಿನ್ನಕ್ ಹೋದ್ರೆ ಏನ್ ಮಾಡಿರ್ತಾರೆ, ಮೊದಲೇ ಒಂದಿಷ್ಟು ಉಳ್ಳಾಗಡ್ಡಿ ಒಂದಿಷ್ಟು ಟೊಮೊಟೊ ಪೀಸ್ ಎಲ್ಲ ಮಾಡಿ ಇಟ್ಕೊಂಡಿರ್ತಾರೆ. ಜೊತೆಗೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಒಂದು ಪೇಪರ್ ಅಲ್ಲಿ ಒಂದು ಸಣ್ಣದೊಂದು ಬಟ್ಲ ತೊಗೊಂಡಿರ್ತಾರ. ಬಟ್ಲದಾಗ ಒಂದು ಮಾಪ್ ಮಾಡ್ತಾರ. ಮಾಪ್ ಅಂದ್ರೆ ಇಂತಿಷ್ಟು ಅಂತೇಳಿ ಒಂದಿಷ್ಟು ಬಟ್ಲಲ್ಲಿ ಹಾಕಿ ಒಂದಿಷ್ಟು 4 ಶೇಂಗಾ ಕಾಳು ಹಾಕೋದು, 4 ಪುಟಾಣಿ ಹಾಕೋದು, 4 ಕಡ್ಲೆಕಾಳು ಹಾಕೋದು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಟೊಮೊಟೊ ಹಾಕಿ ಒಂದಿಷ್ಟು ಲಿಂಬೆಹಣ್ಣು ಹಿಂಡಿ ಮಿಕ್ಸ್ ಮಾಡಿ ಇದು ಮಾಡಿ ಕೊಟ್ರೆ 10 ರೂಪಾಯಿ 20 ರೂಪಾಯಿ ಅವ್ರು ತಗೋತಿರ್ತಾರೆ. ಸೊ ಅಂತರ ಅಲ್ಲಿ ತಿನ್ನೋದಕ್ಕಿಂತ ನನಗೇನು ಅನಿಸ್ತು, ಮನೆಯಾಗ ತಿನ್ಬೇಕಂತ ಯೋಚನೆ ಬಂತು. ಹಾಗಾಗಿ ನಾನು ಮನೆಗೆ ಬಂದು ಇದನ್ನ ಮಾಡಿಸ್ಬೇಕಂತ ಟ್ರೈ ಮಾಡಿದೆ. ಸೊ ಇವರು ನಮ್ಮ ಅಂಟಿ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಉಳ್ಳಾಗಡ್ಡಿಯನ್ನ ಕಟ್ ಮಾಡಿದ್ರು. ಇನ್ನೊಂದು ಸ್ವಲ್ಪ ಇದೆ, ಇದೊಂದು ಸ್ವಲ್ಪ ಕಟ್ ಆದ ತಕ್ಷಣ ಮತ್ತೆ ನಾ ಮುಂದೆ ಏನ್ ಮಾಡ್ಬೇಕನ್ನೋದು ನಿಮ್ಗೆ ಹಂಗೆ ಲೈವ್ ಅಲ್ಲೇ ವಿಡಿಯೋದಾಗ ತೋರಿಸ್ತಾ ಹೋಗುತ್ತೆ ನಿಮ್ಗೆ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಕೊನೆಗೆ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ, ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಿದ್ರು, ಟೊಮೊಟೊ ಕೂಡ ಕಟ್ ಮಾಡಿದ್ರು, ಸ್ವಲ್ಪ ಒಂದಿಷ್ಟು ಮೆಣಸಿನ್ಕಾಯಿನ ಕೂಡ ಅವ್ರು ಕಟ್ ಮಾಡ್ತಾ ಇದ್ದ. ಅಂದ್ರೆ ಮೆಣಸಿನ್ಕಾಯಿ ಸ್ವಲ್ಪ ಯಾಕೆ ಹಾಕೊಂಡಿವಪ್ಪ ಅಂತಂದ್ರೆ, ಒಂದಿಷ್ಟು ಇರ್ಲಿ ಟೇಸ್ಟಿಗೆ ಅಂತೇಳಿ. ಈಗ ಏನ್ ಮಾಡಿದಪ್ಪ ಅಂತಂದ್ರೆ, ನಾವು ಕಿಚನ್ ರೂಮಿಗೆ ಬಂದೆ. ಕಿಚನ್ ರೂಮಿಗೆ ಬಂದ್ಮೇಲೆ ನಮ್ಮ ಸಿಸ್ಟರ್ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಮೊದಲು ಅವರು ಡಬ್ಬು ಶೇಂಗಾನ ಏನ್ ಮಾಡಿದ್ರು, ಗ್ಯಾಸ್ ಮ್ಯಾಗ ಇಟ್ಟು ಹುರಿತಾ ಇದಾರೆ. ಗ್ಯಾಸ್ ಮ್ಯಾಗ ಇಟ್ಟು ಚೆನ್ನಾಗಿ ಹುರಿದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಹುರಿದ್ರಿಂದ ಏನಾಗತ್ತಪ್ಪ ಅಂತಂದ್ರೆ, ಹುರಿಯೋದು ಅಂದ್ರೆ ಮೀನ್ಸ್ ಮಿಕ್ಸ್ ಮಾಡೋದು ಅಂದ್ರೆ ಚೆನ್ನಾಗಿ ಅದು ಮೇಲೆ ಕೆಳಗೆ ಮಾಡೋದ್ರಿಂದ ಏನಾಗುತ್ತಪ್ಪ, ಸಂಪೂರ್ಣವಾಗಿ ಅದು ಅಂತ ಹುರಿದ್ರಿಂದ ಟೇಸ್ಟಿ ಬರ್ತೈತಿ. ಹೆಚ್ಚು ನಾವು ಏನೋ ಹುರಿತಾ ಹೋಗ್ತೀವಲ್ಲ, ಅದು ನಮ್ಗೆ ತಿನ್ನಕ್ಕೆ ಒಂದು ಸ್ವಲ್ಪ ಟೇಸ್ಟಿ ಬರ್ತೈತಿ. ಸ್ವಲ್ಪ ಹೊತ್ತದನ್ನ ಏನು ಮಾಡ್ಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ ಒಂದು ಸ್ವಲ್ಪ ಸರಿಯಾಗಿ. ಮೇಲೆ ಕೆಳಗೆ ಎಲ್ಲ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಚೆನ್ನಾಗಿ ಫ್ರೈ ಮಾಡಿದ್ವಿ ಹುರಿದ್ರಿಂದ. ಸೊ ಏನಾಗುತ್ತೆ, ಅದು ಬೆಳೀತಿದ್ದ ಸ್ವಲ್ಪ ಕಪ್ಪು ಇದಕ್ಕೆ ಬರಬೇಕು ಅಂತಂದರೆ, ಕಪ್ಪು ಬಣ್ಣಕ್ಕೆ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ಹುರಿದೈತೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಯಾವುದೇ ಆಗಲಿ, ಇವಾಗ ನಾವು ಕಡಲೆಕಾಳು ಹುರಿಲಿ, ಶೇಂಗಾದ ಕಾಳು ಹುರಿಲಿ, ಅಥವಾ ಬೇರೆ ಯಾವುದೇ ಪದಾರ್ಥಗಳನ್ನು ಕೂಡ ನಾವು ಅಂದರೆ, ಈಗ ನಾವು ಉದಾಹರಣೆ ನೋಡ್ತಿರ್ಬೇಕು, ರವಾ ಅದು ಹುರಿ ಹೊತ್ನ್ಯಾಗ ಅದೇ ಥರ ಬರ್ತಿರ್ತೈತಿ. ಸೊ ಹಾಗೆ ಇದನ್ನು ಡಬ್ಬು ಶೇಂಗಾ ಕಾಳು. ಯಾಕಂದರೆ
ನಾರ್ಮಲ್ ಶೇಂಗಾಕಾಳು ಬೇರೆ, ಡಬ್ಬು ಶೇಂಗಾಕಾಳು ಬೇರೆ ಇರ್ತವೆ. ಯಾಕಂತಂದ್ರೆ ಒಂಥರ ಡಿಫ್ರೆಂಟ್, ಇದು ಒಂದು ಸ್ವಲ್ಪ ಕಾಳು ದೊಡ್ಡದಾಗಿರ್ತೈತಿ, ಉದ್ದುದ್ದಾಗಿರ್ತೈತಿ. ಸೊ ಈ ಶೇಂಗಾಕಾಳಿಂದ ಮಿಕ್ಸಿ ಮಾಡ್ಕೊಂಡು ತಿಂದ್ರೆ ಸ್ವಲ್ಪ ಟೇಸ್ಟಿ ಬರ್ತದೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ನೀವು, ಈ ಥರ ಅದನ್ನು ಹುರಿಬೇಕಾಗುತ್ತೆ. ಮೊದಲು ಒಂದು ಸ್ವಲ್ಪ ಒಂದು ಕಡಾಯಿಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿಬೇಕಾಗುತ್ತೆ. ಹುರಿದ ನಂತರ ಅದನ್ನು ಮುಂದೆ ಏನು ಮಾಡ್ಬೇಕಾದ್ರೆ ಮಿಕ್ಸಿ ಮಾಡಬೇಕಾಗುತ್ತೆ. ಸೊ ಈಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಹುರಿತಾ ಇದ್ದಾರೆ, ಸ್ವಲ್ಪ ಚೆನ್ನಾಗಿ ಹುರಿಲಿ. ಹುರಿದಾದ ನಂತರ ಮುಂದೆ ಏನು ಮಾಡ್ತಾ ಇದ್ದಾರೆ ನೋಡೋಣಂತೆ ನಾವೆಲ್ಲ. ಈಗ ಇದನ್ನು ನಾನು ಹೊಸದಾಗಿ ಹೇಳ್ತಾ ಇಲ್ಲ, ಯಾಕಂದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ, ಹೆಣ್ಮಕ್ಳೆಲ್ಲ ಮಾಡಿರ್ತಿರ್ತಾರೆ. ಈಗೇನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಅದನ್ನು ಈ ಒಂದು ತಾಟಿಗೆ ಹಾಕ್ತಾರೆ, ಅದನ್ನು ಹುರಿದಕ್ಕೆ. ಈ ತಾಟಿಗೆ ಹುರಿದು ಹಾಕಿದ ನಂತರ ಮುಂದೆ ಏನು ಮಾಡ್ತಾರೆ, ಅದೇ ಕಡೆ ಒಳಗೇ ಎಲ್ಲ ಅವರು ಅದನ್ನು ಮಿಕ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಈಗ ಏನು ಮಾಡ್ತಾರೆ, ಹುರಿದ್ರು ನೋಡಿ ಕಲರ್ ಹೆಂಗೆ ಬಂತು ನೋಡಿ. ಮೊದಲಿದ್ದಕ್ಕೆ ಕಲರ್ಗೆ ಈ ಕಲರ್ಗೆ ಸ್ವಲ್ಪ ವ್ಯತ್ಯಾಸ ಇದೆ. ಅಂದರೆ ಈಗ ಸ್ವಲ್ಪ ಹುರಿದ್ರಿಂದ ಒಂದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದಿರ್ತೈತಿ. ಸ್ವಲ್ಪ ಕಾಳೆಲ್ಲ ಚೆನ್ನಾಗಿ ಅದು ಇದಾಗಿರ್ತೈತಿ, ಅದಾಗಿರ್ತೈತಿ. ಏನು ಮಾಡ್ತಾರಪ್ಪ, ಸ್ವಲ್ಪ ಎಣ್ಣೆ ಹಾಕ್ತಾರೆ. ಎಣ್ಣೆ ಹಾಕಿದ್ದಾರೆ ಈ ಸದ್ಯಕ್ಕೆ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಏನು ಮಾಡ್ತಾರೆ, ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ತಾರೆ. ಜೊತೆಗೆ ಒಂದಿಷ್ಟು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದಾರೆ. ಬೆಳ್ಳುಳ್ಳಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟಿ ಬರ್ತೈತೆ. ಯಾಕಪ್ಪ ಅಂದ್ರೆ ಬೆಳ್ಳುಳ್ಳಿ ಪ್ರತಿಯೊಂದು ಒಂದು ಯಾವುದೇ ಒಂದು ಅಡುಗೆ ಮಾಡಲಿ, ಯಾವುದೇ ಒಂದು ಏನೋ ಮಾಡಿದರೂ ಕೂಡ ಬೆಳ್ಳುಳ್ಳಿ ಭಾಳಷ್ಟು ಮುಖ್ಯವಾದ ಪಾತ್ರ ವಹಿಸುತ್ತೆ. ಈಗ ಏನು ಮಾಡ್ತಾರಪ್ಪ ಅಂತಂದ್ರೆ ಅದರಲ್ಲಿ ಏನು ಮಾಡ್ತಾರೆ, ಜೊತೆಗೆ ಉಳ್ಳಾಗಡ್ಡಿ, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿರ್ತೀವಲ್ಲ ಅದನ್ನೆಲ್ಲ ನಾವು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾರೆ. ಸೊ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಅದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರ್ತೈತೆ. ಎಷ್ಟು ನಾವು ಚೆನ್ನಾಗಿ ಅಂದರೆ ಪೂರ್ಣ ಪ್ರಮಾಣದಾಗೂ ಮಿಕ್ಸ್ ಮಾಡಿ ಕುದಿಸ್ಬಾರ್ದು, ಅಥವಾ ಸ್ವಲ್ಪ ಪ್ರಮಾಣದಾಗ ಮಾಡಿ ಹಸಿ ಬಿಸಿನೂ ಕೂಡ ಮಾಡಬಾರ್ದು. ಯಾಕಂತಂದ್ರೆ ಪೂರ್ಣ ಪ್ರಮಾಣದಾಗೂ ಆಗಬಾರ್ದು, ಹಸಿ ಬಿಸಿದಾಗ ಒಂದು ಮಧ್ಯಮ ಭಾಗದಲ್ಲಿ ಆದರೆ ಟೇಸ್ಟಿ ಬರ್ತದೆ. ಜೊತೆಗೆ ಅದಕ್ಕೆ ಒಂದಿಷ್ಟು ಏನು ಮಾಡಿದಾರಪ್ಪ ಅಂದರೆ ಈಗ ಅರಿಶಿನ ಹಾಕ್ತಾರೆ. ಅರಿಶಿನ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಸ್ವಲ್ಪ ಕಲರ್ ಬರಬೇಕಲ್ಲ, ಬರೀ ಹಾಗೆ ಮಾಡಿದ್ರೆ ಏನಾಗುತ್ತೆ, ಬಿಳಿ ಬಿಳಿಯಾಗಿ ಇರ್ತೈತಿ. ಜೊತೆಗೆ ಒಂದಿಷ್ಟು ಅರಿಶಿನ ಹಾಕೋದ್ರಿಂದ ಸ್ವಲ್ಪ ಕಲರ್ ಕಂಡು ಬರ್ತೈತಿ. ಈಗ ಏನು ಮಾಡ್ತಾರೆ, ಸ್ವಲ್ಪ ಖಾರ ಹಾಕ್ತಾರೆ. ಅಂದರೆ ಈಗ ಕೆಂಪು ಖಾರ ಅಂತ ಏನು ಹೇಳ್ತೇವಲ್ಲ, ಸ್ವಲ್ಪ ಕೆಂಪು ಖಾರ ಹಾಕ್ತಾರೆ. ಈ ಕೆಂಪು ಖಾರ ಹಾಕಿ ಏನು ಮಾಡ್ತಾರೆ, ಅದನ್ನು ಒಂದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡೋದ್ರಿಂದ ಟೇಸ್ಟಿ ಆಗುತ್ತೆ. ಜೊತೆಗೆ ಒಂದಿಷ್ಟು ರುಚಿಗೆ ತಕ್ಕಂತೆ ಒಂದಿಷ್ಟು ಉಪ್ಪು ಕೂಡ ಹಾಕ್ತಾರೆ. ಮೇನ ನೋಡಿ, ಯಾವುದೇ ಒಂದು ಹೆಚ್ಚು ಇದ್ದರೆ ಹುಚ್ಚ ಅಡುಗೆ ಮಾಡ್ಬೋದು ಅಂತಂದರೆ ಮೇನ ಯಾವುದೇ ಒಂದು ಅಡುಗೆ ಮಾಡಲಿ, ಯಾವುದೇ ಒಂದು ಸ್ನ್ಯಾಕ್ಸ್ ಮಾಡಲಿ, ಮಿಕ್ಸಿ ಮಾಡಲಿ, ಯಾವುದಕ್ಕೊಂದು ಮೇನ ಎಲ್ಲದಕ್ಕೂ ಕೂಡ ಒಂದು ಎಚ್ಚ ಅಂತ ಹೇಳಬೇಕಾಗುತ್ತೆ. ಎಚ್ಚ ಅಂದರೆ ಅದಕ್ಕೆ ಬೇಕಾದಂಥ ಎಲ್ಲ ಮೂಲಭೂತ ಸಲಕರಣೆಗಳನ್ನು ಇರಬೇಕಾಗುತ್ತೆ. ಸೊ ಈಗ ಮಾಡಿದರೆ ಏನು ಅವೆಲ್ಲ ಹಾಕಿದ್ರು. ಈಗ ಶೇಂಗಾಕಾಳು ಹಾಕಿದ್ರು, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ, ಮೇಲೆ ಕೆಳಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ನೋಡ್ತಾ ಇದ್ದೀರಿ ಕಲರ್ ಕೂಡ ಹಾಗೆ ಬರ್ತಾ ಇದೆ. ಅದಕ್ಕೆ ಯಾವ ಥರ ಕಲರ್ ಬರ್ತಾಯಿದೆ ನೋಡಿ. ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಸ್ವಲ್ಪ ವ್ಯತ್ಯಾಸ ಇರ್ತೈತಿ. ಸೊ ಮನೆಯಾಗೆ ಮಾಡ್ಕೊಂಡು ತಿನ್ನೋದ್ರೆ ಸ್ವಲ್ಪ ಟೇಸ್ಟಿ ಬರ್ತೈತಿ. ಹೊರಗಡೆ ಮಾಡೋದು ಅಂದ್ರೆ ಅವರು ಅಂತ ಒಂದು ಟೇಸ್ಟಿ ಇರ್ತೈತಿ, ಮನೇಲಿ ಮಾಡೋದು ಒಂದು ಟೇಸ್ಟಿ ಬೇರೆ. ಸೊ ಮನೇಲಿ ಮಾಡೋದೇನಪ್ಪ ಅಂದ್ರೆ ನಾವು ಆರ್ಗ್ಯಾನಿಕ್ ಆಗಿ ಮಾಡಿರ್ತೀವಿ, ಯಾವುದೇ ರೀತಿಯಾದ ಕಲರು ಅದು ಇದು ಏನು ಮಿಕ್ಸ್ ಮಾಡಿರೋಂಗಿಲ್ಲ. ಸೊ ಈಗ ಮಾಡಿಬಿಟ್ಟು ಒಂದು ಸ್ವಲ್ಪ ಟೇಸ್ಟ್ ನೋಡಂತ ಹೇಳ್ತಾರೆ. ಅವ್ರು ಹೋಗಿ ನಮ್ಮ ಮನೆಯವ್ರು ಹೋಗಿ ಅವ್ರ ಪಪ್ಪಾಗೆ ಕೊಟ್ಟು ಟೇಸ್ಟ್ ಚೆಕ್ ಮಾಡ್ಕೊಂಬರ್ತಾರೆ. ಟೇಸ್ಟು ಕೂಡ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾರೆ. ಸೊ ಈಗ ಏನು ಮಾಡ್ತಾಯಿದ್ದಪ್ಪ ಅಂದ್ರೆ ಎಲ್ಲ ಕೊಡಿ ಒಂದು ತಾಟಲ್ಲಿ ಒಂದು 4-5 ಬಟ್ಲ ಇಟ್ಬಿಟ್ಟು ಆ ಬಟ್ಲಕ್ಕೆ ಎಲ್ಲ ಹಾಕ್ತೀವಿ. ಬಟ್ಲಕ್ಕೆ ಎಲ್ಲ ಹಾಕಿಬಿಟ್ಟು ಏನು ಮಾಡ್ತೇವಪ್ಪ ಅಂದ್ರೆ ಟೇಸ್ಟ್ ನೋಡ್ತೀವಿ, ಎಲ್ಲರೂ ಕೂಡ ಚೆಕ್ ಮಾಡ್ತೇವೆ. ಮಾಡಿದ ತಕ್ಷಣ ಬಟ್ಲಕ್ಕೆ ಹಾಕಿದ್ದೀವಿ. ಬಟ್ಲಕ್ಕೆ ಹಾಕಿ ಇಟ್ಬಿಟ್ಟು ಮೊದಲು ನಾವು ಏನು ಮಾಡಿದೆ, ನಮ್ಮ ಮನೆಯಾಗ ಹಿರಿಯರು ಏನಿದಾರಲ್ಲ, ನಮ್ಮ ಮಾಮನವರು, ನಮ್ಮ ಸಿಸ್ಟ್ರು, ಅವ್ರಿಗೆಲ್ಲರಿಗೆ ದೊಡ್ಡವ್ರಿಗೆ ಕೊಟ್ಟೆವು. ಕೊಟ್ಟು ಟೇಸ್ಟ್ ನೋಡ್ರಿ ಅಂತಂದೇವು. ಅವರು ಕೂಡ ತೊಗೊಂಡ್ರು, ಟೇಸ್ಟನ್ನ ತಿಂದು ಚೆಕ್ ಮಾಡಿದರು. ಚೆಕ್ ಮಾಡಿ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ತದನಂತರ ನಾವು ಏನು ಮಾಡಿದೆ, ಮನೆ ಮಂದಿ ಎಲ್ಲ ಕೂಡಿ ಅದನ್ನು ತಿಂದು ಟೇಸ್ಟ್ ನೋಡಿ ಎಂಜಾಯ್ ಮಾಡಿದ್ದೀವಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿ. ನಿಮಗೂ ಕೂಡ ಟೈಮ್ ಸಿಕ್ಕರೆ, ಫ್ರೀ ಇದ್ದರೆ ಈ ಥರ ಮನೆಯಲ್ಲೇ ಮಾಡ್ಕೊತೀನಿ. ಇದರಿಂದ ಸ್ವಲ್ಪ ನಿಮ್ಗೆ ಹಣನೂ ಉಳಿತಾಯ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.